ನಂಗೆ ಆಗ್ತಾ ಇಲ್ಲ, ವಿಷ ಕೊಟ್ಬಿಡಿ ನನಗೆ ಅಂತ ಜಡ್ಜ್ಮೆಂಟ್ ಬಾಳಲ್ಲಿ ತೊಡ್ಕೊಂಡಿದ್ದಾರೆ. ಬಿಸಿಲು ಕಾಣ್ತಾ ಇಲ್ಲ, ಕೈಯಲ್ಲೆಲ್ಲ ಫಂಗಸ್ ಬಂದಿದೆ ಅಂತ. ಇದನ್ನ ಕೇಳಿದ ತಕ್ಷಣ ನಮ್ಗೆಲ್ರಿಗೂ ಕೂಡ ನಾವೆಲ್ಲರೂ ಕೂಡ ಒಂದು ಕ್ಷಣ ಭಾವುಕರಾದ್ವಿ. ಸೊ ನಿಮಗೆ ಇಲ್ಲ ಅದು ನನಗೆ ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ನೀವು ಹೇಳೋದೆಲ್ಲ ಕೇಳಿದಾಗ ಇಲ್ಲ, ನೀವು ಹೇಳೋದೆಲ್ಲ ಕೇಳಿದಾಗ ಒಬ್ಬ ಸಹ ಉದ್ಯೋಗಿ ನಮ್ಮ ಜೊತೆ ಕೆಲಸ ಮಾಡಿದವರು, ಅವ್ರ ಕೆಲಸ ನೋಡಿದೀವಿ, ಅವ್ರು ತೊಂದರೆಲಿದ್ದಾರೆ, ಅವ್ರಿಗೆ ಈ ಥರ ಫಿಸಿಕಲ್ ದೈಹಿಕವಾಗಿ ಸಮಸ್ಯೆಗಳಾಗ್ತಿದೆ ಅಂತ ಕೇಳಿದಾಗ ನೀವು ಸ್ಪಂದಿಸ್ತೀರಿ. ಆಕ್ಚುಲಿ ಆಸ್ ಅ ಹ್ಯೂಮನ್ ಬೀಯಿಂಗ್ ನೀವು ಸ್ಪಂದಿಸ್ತೀರಿ. ಬಟ್ ಕಾನೂನು ಅಂತಂದಿದೆಯಲ್ಲ, ಹಾಗಾಗಿ ಕಾನೂನು ಪ್ರಕಾರನೇ ಎಲ್ಲ ವಿಷಯ ನಡಿಬೇಕಾಗುತ್ತೆ. ಅದ್ರ ಪ್ರಕಾರ ವಿಷಯ ನಡೀಬೇಕು. ಸರ್ 18ಕ್ಕೆ ಬರ್ಡೇ ಅಮೃತ ಮಹೋತ್ಸವ ಅಂತ ನಡಿಬೇಕು ಅಂತ, ಬಟ್ ಈಗ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟ ಗೊಂದಲ. ನನಗೆ ಅದು ನಾನು ಫಸ್ಟ್ ಇಂದಾನೆ ಈ ತರ ವಿಷಯಗಳಿಂದ ದೂರ. ಅಂಡ್ ನಾನು ವಿಶ್ವ ಸರ್ ಬಹಳ ಹತ್ರದಿಂದ ನೋಡಿದೀನಿ. ಅಂದ್ರೆ ಎಷ್ಟು ಅವ್ರಿಗೆ ಡಾಕ್ಟರೇಟ್ ಬಂತು ಆಗ್ತಾ, ನಾನು ರಾಮಶಾಮ ರಿಲೀಸ್ ಆಗಿತ್ತು, ಅವ್ರು ಡಾಕ್ಟರೇಟ್ ಫಂಕ್ಷನ್ ನನ್ನ ಜೊತೆ ಕರ್ಕೊಂಡೋಗಿದ್ರು. ವಿಷ್ಣು ಸರ್ ಪ್ರೆಸ್ ನ ಮೀಟ್ ಮಾಡಿದೆ, ನಾನು ಜೊತೆಗಿದ್ದೆ. ಆವಾಗ ಪ್ರೆಸ್ ಅವ್ರು ಕೇಳಿದ್ರು, ವಿಷ್ಣು ಸರ್ ಡಾಕ್ಟರೇಟ್ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದೆ? ವಿಷ್ಣು ಸರ್ ಡಾಕ್ಟರೇಟ್ ಕೊಡಕ್ಕೆ ಒಂದು ಕಾರಣ ಅಲ್ಲ, ಅವ್ರು 100 ಫಿಲ್ಮ್ ಮಾಡಿದಾರೆ ಅಂದ್ರೆ 100 ಕಾರಣಗಳು, ಪ್ರತಿಯೊಂದು ಫಿಲ್ಮ್ ಒಂದೊಂದು ಕಾರಣ ಆಗುತ್ತೆ ಅಂತ. ಹಾಗಾಗಿ ನನ್ನ ಹತ್ರ ವಿಷ್ಣು ಸರ್ ಅಭಿಮಾನಿಗಾಗ್ಲಿ ಅಥವಾ ಅವ್ರಿಗೆ ಪರಿಚಯ ಅವ್ರಿಗೆ ಅವ್ರು ಮಾಡಿರೋ ಕೆಲಸ, ಅವರು ಮಾಡಿರುವಂತಹ ಚಿತ್ರಗಳು, ಅವರು ಆಡಿದ ಮಾತುಗಳು, ಅವರ ಯೋಚನೆಗಳು, ಅದೇ ನಮಗೆಲ್ಲ ಸ್ಮರಣೆ. ಮೆಮರಿ ಅಂದ್ರೆ ಈಗ ಶೇಕ್ಸ್ಪಿಯರ್ ಅಂದ್ರೆ ನಮ್ಗೆ ನೆನಪಾದ ಶೇಕ್ಸ್ಪಿಯರ್ ಮಾಡಿದ ನಾಟಕಗಳು ಅಷ್ಟೇ, ಬಸವಣ್ಣದ ನೆನಪಾದ ಅವ್ರು ಹೇಳಿದ ವಚನಗಳು. ಹಾಗಾಗಿ ಒಬ್ಬ ವ್ಯಕ್ತಿ ನಾವು ಸ್ಮರಿಸ್ಕೊಳ್ತೀವಿ ಅಂದ್ರೆ ನಾವು ಸ್ಮರಿಸ್ಕೊಳ್ಳೋದು ಅವ್ರು ಮಾಡಿದ ಕೃತಿಯಿಂದ, ಅವ್ರು ಮಾಡುವ ಕೆಲಸಗಳಿಂದ. ಅದೇ ಮುಖ್ಯ ಆಗುತ್ತೆ ನನ್ನಂತವ್ರಿಗೆಲ್ಲ. ಬಟ್ ಈ ಸ್ಮಾರಕ ಅನ್ನೋದು ಇದೆಯಲ್ಲ, ಅದೊಂದು ಸಾಮೂಹಿಕ ನೆನಪು. ಅದು ಅಲ್ಲಿ ನಡೆದಿದ್ದು ಅಭಿಮಾನ್ ಸ್ಟುಡಿಯೋ ಅಲ್ಲಿ. ಹಾಗಾಗಿ ಎಲ್ಲರೂ ಅಲ್ಲಿ ಆ ಸ್ಮಾರಕ ಇರಬೇಕು ಅಂತ ಆಸೆ ಪಡೋದು ಬಹಳ ಬಹಳ ಸಹಜ. ಬಟ್ ಏನ್ ಮಾಡೋದು, ಅಲ್ಲಿ ಕಾನೂನು ರೀತಿಯಾಗಿ ಆಗಲ್ಲ ಅಂದಾಗ ಸರ್ಕಾರದವರು ಮೈಸೂರಲ್ಲಿ ಕೊಟ್ಟಿದ್ರು. ಅದು ಬಹಳ ನ್ಯಾಯವಾದ ಕೆಲಸ, ಬಹಳ ಹಚ್ಕೊಂಡು ವಿ ಕ್ಯಾನ್ ಕಂಪ್ಲೇನ್ ಅಟ್ ಆಲ್. ಅವ್ರ ಕಡೆ ಬಹಳ ಪರ್ಫೆಕ್ಟ್ ಆಗಿ ನ್ಯಾಯವಾಗಿ ಮಾಡಿದ್ರು ಅದನ್ನ. ಬಟ್ ಈಗ ಮತ್ತೆ ಸಿಗ್ತಾ ಇದೆ ಅಂತ ಸುದ್ದಿಗಳು ಓದ್ತಾ ಇದೀನಿ, ಅದು ಎಷ್ಟು ಸತ್ಯ ನಂಗೆ ಗೊತ್ತಿಲ್ಲ. ಆತರ ಆದ್ರೆ ಭಾರತೀಯಮ್ಮ ಆಗ್ಲಿ, ಆ ಕುಟುಂಬ ಆಗ್ಲಿ, ಅಭಿಮಾನಿಗಳು, ಸಂಬಂಧಪಟ್ಟವ್ರು ಎಲ್ಲರೂ ಒಂದು ಅವ್ರು ಏನ್ ಇಷ್ಟಪಡ್ತಾರೋ ಅದು ನಡೆದ್ರೆ ಬಹಳ ಚೆನ್ನಾಗಿರುತ್ತೆ. ಬಟ್ ಏನಾದ್ರು ಸರ್ ಅದು ಗಂಭೀರವಾಗಿ ಆಗ್ಬೇಕು ಸರ್. ವಿಷ್ಣುವರ್ಧನದನ್ನೇ ಗಾಂಭೀರ್ಯ ಸರ್, ಅವ್ರ ಗಾಂಭೀರ್ಯ ಅದೇನಾದ್ರೂ ಗಂಭೀರವಾಗಿ ಸಣ್ಣ ಪುಟ್ಟ ಜಗಳಗಳೆಲ್ಲ ಆಗದೆ ಸ್ಮೂತ್ ಆಗಿ ನಡೆದು ಆ ಹಿರಿಯರು ನಾವು ಕೊಡುವಂತ ಅತಿ ದೊಡ್ಡ ಗೌರವ ಅಂದ್ರೆ, ನಾನು ಎಲ್ರಿಗೂ ಅದನ್ನ ಹೇಳ್ಕೊಂಡ್ ಬರ್ತಾ ಇದೀನಿ. ಯಾರೊಬ್ರು ಹಿರಿಯರು ನಮ್ಮನ್ನು ಅಗಲಿದಾಗ ನೀವು ಕೊಡುವಂತ ಅತಿ ದೊಡ್ಡ ಗೌರವ ಅಂದ್ರೆ ಅವರಲ್ಲಿ ನಿಮ್ಗೆ ಇಷ್ಟವಾದ ಒಂದು ಗುಣವನ್ನ ನಿಮ್ದಾಗಿಸ್ಕೊಳ್ಳಿ. ನೀವು ನಿಮ್ಮಲ್ಲಿ ಅನ್ನೋರು ಏನ್ ಇಷ್ಟ ಅದು ನಿಮ್ದಾಗಿಸ್ಕೊಳ್ಳಿ. ನೀವು ವಿಷ್ಣು ಸರ್ ಶಂಕರ್ ನಿಮ್ಗೆ ಏನ್ ಇಷ್ಟ, ನಿಮ್ಗೆ ಯಾವ ಗುಣ ಇಷ್ಟನೋ ಆ ಗುಣನ ನಿಮ್ದಾಗಿಸ್ಕೋಬೇಕು ನೀವು ಅಂತ. ಆತರ ವಿಷ್ಣು ಸರ್ ನಮ್ಗೆಲ್ಲರೂ ಬಹಳ ಇಷ್ಟವಾದ ಅವರ ಗಾಂಭೀರ್ಯ. ಆ ವಿಷಯ ಅದು ಏನೇ ಆಗ್ಲಿ ಸ್ಮಾರಕ ಬಹಳ ಗಂಭೀರವಾಗಿ ನಡಿಬೇಕು, ಸ್ಮೂತ್ ಆಗಿ ನಡಿಬೇಕು ಅನ್ನೋದೇ ನನ್ನ ಆಸೆ.